ಇವತ್ತು ರೈತರ ಬದುಕು ಭಾಳ ದುಸ್ಥಿರವಾಗಿದೆ. ಅನ್ನತೋ ಪ್ರಾಣ, ಪ್ರಾಣತೋ ಪರಾಕ್ರಮ ಅಂತ ಹೇಳ್ತಾರೆ. ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ರೈತರ ಬದುಕು ಇವತ್ತು ಮೂರಾಬಟ್ಟೆ ಆಗಿದೆ. ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಬೆಳೆಗಳಿಗೂ ನೀರು ಸಿಗ್ತಾ ಇಲ್ಲ, ನಿರುದ್ಯೋಗ ಸಮಸ್ಯೆ, ಖಾಸಗಿ ಸಂಸ್ಥೆಗಳು ಇಲ್ಲಿ ಕರ್ನಾಟಕಕ್ಕೆ ಬರ್ತಾ ಇಲ್ಲ, ಸರ್ಕಾರಿ ಉದ್ಯೋಗಗಳು ಸಿಗ್ತಾ ಇಲ್ಲ. ಕೃಷಿ ನಂಬ್ಕೊಂಡು ಜೀವನ ಮಾಡೋಣ ಅಂತ ಹೇಳಿದ್ರೆ ಯುವಕರಿಗೆ ಇವತ್ತು ರೈತ ಯುವಕರುಗಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಇದು ದೊಡ್ಡ ಪಿಡುಗಾಗಿ ಇವತ್ತು ನಿಂತಿದೆ. ಹಾಗಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ ನಾವು ಮನವಿ ಮಾಡ್ತೀವಿ. ಇವತ್ತು ಯಾವುದಕ್ಕೋ ಗ್ಯಾರಂಟಿ ಕೊಟ್ಟಿದ್ದೀರಿ. ಶಾದಿ ಭಾಗ್ಯದ ಮಾದರಿನಲ್ಲಿ ರೈತ ಯುವಕರನ್ನ ಯಾರು ಮದುವೆ ಆಯ್ತಾರ ಯುವತಿಯರುಗಳಿಗೆ 5 ಲಕ್ಷ ಪ್ರೋತ್ಸಾಹಧನವನ್ನು ಕೊಡೋದ್ರ ಮುಖಾಂತರ ರೈತ ಕುಲವನ್ನು ಉದ್ಧಾರ ಮಾಡಬೇಕು. ಅವ್ರಿಗೂ ಒಂದು ಗ್ಯಾರಂಟಿ ಕೊಡಬೇಕು, ಬದುಕಿಗೆ ಜೀವನಕ್ಕೆ ಗ್ಯಾರಂಟಿ ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಅಣುಕು ಪ್ರದರ್ಶನನೇ ಮಾಡ್ತಾ ಇರೋದು. ಇವತ್ತು ನಾವು ಎಲ್ಲ ಯುವಕರುಗಳೆಲ್ಲ ಸೇರಿ DC ಕಚೇರಿಗೆ ಫಲತಾಂಬೂಲಗಳನ್ನ ತಗೊಂಡು ಮದುವೆ ಡ್ರೆಸ್ ಹಾಕ್ಕೊಂಡು ನಮಗೂ ಕಂಕಣ ಭಾಗ್ಯ ಬರಲಿ, ಸರ್ಕಾರ ನಮ್ಮ ಕಡೆ ನಾವು ಚರ್ಚೆ ಮಾಡಲಿ. ಯಾಕೆಂದರೆ ಭಾಳ ಗಂಭೀರವಾದಂಥ ಸಮಸ್ಯೆ. ಈಗ ಬದುಕಿದ್ರೆ ಯಾಕೆಂತಂದರೆ ಈಗ ಸರ್ಕಾರಿ ಕೆಲಸನೇ ಕೇಳ್ತಾರೆ, ಇಲ್ಲ ಉದ್ಯೋಗ ಮಾಡೋಕ್ಕೂ ಒಂದು ಆಧಾರ ಇಲ್ಲ, ಬೆಳೆಗಳು ಬೆಳೆಯೋಕ್ಕೂ ಬೆಂಬಲ ಬೆಲೆಗಳಿಲ್ಲ, ನೀರಿಲ್ಲ, ಮತ್ತು ಪ್ರೋತ್ಸಾಹ ಬೆಂಬಲ ಬೆಲೆಗಳಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಏನಪ್ಪ ಮಾಡ್ತಾ ಇರೋದು ಅಂತಂದರೆ, ನೀವು ಶಾದಿ ಭಾಗ್ಯ ಮತ್ತು ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹಧನವಾಗಿ ಲಕ್ಷಾಂತರ ರೂಪಾಯಿಗಳನ್ನ ಕೊಡ್ತಾಯಿದ್ದೀರಿ. ರೈತ ಯುವಕರನ್ನ ಯಾರು ಮದುವೆ ಆಯ್ತಾರೆ ಅಂಥ ಯುವತಿಯರುಗಳಿಗೆ ನೀವು 5 ಲಕ್ಷ ಪ್ರೋತ್ಸಾಹಧನವನ್ನು ಕೊಟ್ಟರೆ ಯುವತಿಯರು ಒಂದು ಸೆಕ್ಯೂರಿಟಿ ಇರ್ತಾರೆ ನಮ್ಮ ಲೈಫಲ್ಲಿ ಅಂತೇಳಿ ಮದುವೆ ಆಗಲಿಕ್ಕೆ ಮುಂದೆ ಬರ್ತಾರೆ. ಹಾಗಾಗಿ ಧರ್ಮದ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರವನ್ನು ಮನವಿ ಮಾಡ್ತೀವಿ. ಪ್ರತಿ ಹಳ್ಳಿಲೂ ಇದೊಂದು ಯಾಕೆಂದರೆ ಇವತ್ತು ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕ, ಮುಂಬೈ ಕರ್ನಾಟಕ ಅಂತ ತಾರತಮ್ಯ ಇಲ್ಲ. ಇಡೀ ಕರ್ನಾಟಕದಲ್ಲಿ ಯಾವುದೇ ಹಳ್ಳಿಗೆ ಹೋದ್ರೂ 10 ರಿಂದ 15 ಜನ ನಿರುದ್ಯೋಗಿ ರೈತ ಯುವಕರುಗಳು ಇವತ್ತು ಕೃಷಿನ ನಂಬ್ಕೊಂಡು ಬದುಕಿರೋಂಥವ್ರಿಗೆ ಯಾವತ್ತೂ ಕೂಡ ಇದು ಸಿಗ್ತಾ ಇಲ್ಲ, ಹೆಣ್ಣು ಸಿಗ್ತಾ ಇಲ್ಲ. ಹಾಗಾಗಿ ಇದೊಂದು ದೊಡ್ಡ ಪಿಡುಗಾಗಿದೆ. ಈ ಪಿಡುಗಿಗೆ ಒಂದು ಸೂಕ್ತವಾದ ಉತ್ತರವನ್ನು ರಾಜ್ಯ ಸರ್ಕಾರವೇ ಕೊಡಬೇಕು ಅಂತೇಳಿ ಒಂದು ಮನವಿ ಮಾಡ್ತಾರೆ.